ಒಂದು ಊರಲ್ಲಿ 200 300 ಇಷ್ಟು ಆಲೆ ಮನೆಗಳು ಇರುವಂಥ ನಾಡು ನಮ್ಮದು. ಬೆಲ್ಲದ ನಾಡು, ಮಹಾಲಿಂಗಪುರ ಅಂದರೆ ಬೆಲ್ಲದ ನಾಡು ಅಂತ ಕರಿತೀವಿ. ನಾವೆಲ್ಲ ಅನ್ಕೊಂಡಿದೀವಿ ಇವಾಗ ಮಹಾಲಿಂಗಪ್ಪ ಅವರು ಕೋಟಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಕೋಟಿ ಒಡೆಯ ನಮ್ಮ ರೈತರು ಅಂತ ಹೇಳ್ಬಿಟ್ಟು. ಹುಡ್ದಾಗ್ಲೇನೆ ನೀವು ಚಿನ್ನ ಸ್ಪೂನ ಕೋಟಿ ಇಟ್ಕೊಂಡೇ ಹುಟ್ಟಿದ್ದ ಹಾಗಾದ್ರೆ? ಇಲ್ಲ ಮೇಡಮ್, ರಸ್ತೆ ಬದಿಯಲ್ಲಿ ಸೈಕಲ್ ಶಾಪ್ ನಡೆಸ್ತಾ ಇದ್ದೆ. ನಮ್ಮ ತಂದೆನೂ ಕೂಲಿ ಕಾರ್ಮಿಕರು, ರೈತ ಕೂಲಿ ಕಾರ್ಮಿಕರು. ನಮ್ಮ ತಂದೆ ನಡೆಸ್ತಕ್ಕಂಥ ಸೈಕಲ್ ಪಂಚರ್ ಶಾಪನ್ನೇ ನಾನೇ ಮುಂದುವರ್ಸ್ಕೊಂಡು ಬಂದಿದ್ದು. ಕೋವಿಡಲ್ಲಿ ಇದಕ್ಕೆ ಬಂದಿದ್ದು. ನಮಗೆ ಸೈಕಲು ಕೊಂಡು ಕೊಡುವಷ್ಟು ನಮ್ಮ ಹತ್ರ ಮನೆಯಲ್ಲಿ ಇದ್ದಿರಲಿಲ್ಲ. ಆ ಬಡತನದ ಮಧ್ಯದಲ್ಲಿ ಆಗೊಂದು ಸ್ವಲ್ಪ ಈಗೊಂದು ಸ್ವಲ್ಪ ಶಾಲೆಗೆ ಹೋಗ್ತಿದ್ವಿ. ಪೂರ್ಣಗೊಳ್ಳೋದಾಗ್ಲಾರ್ಕಾಗಿ ನಾವು 10th ಫೇಲ್ ಆದ್ವಿ ಮೇಡಮ್ 2 ವಿಷಯದಲ್ಲಿ. ಏಷ್ಯಾದಲ್ಲಿ ಬೆಲ್ಲದ 2ನೇ ಅತಿ ದೊಡ್ಡ ಮಾರುಕಟ್ಟೆ ಅದು. ಇವತ್ತು ನಾವು ಒಳ್ಳೆ ಬೆಲ್ಲ ಕೊಡುತ್ತಾ ಆಗ್ತಾ ಇಲ್ಲ. ನಿಮ್ಗೆ ಎಷ್ಟಿದೆ ತುಂಡು ಭೂಮಿನ ಎಕರಾನ್ಗಟ್ಲೆ ಇದೆಯಾ? ಇಲ್ಲ ಮೇಡಮ್, 1 ಎಕರೆ ಭೂಮಿ. 1 ಎಕರೆನ? 1 ಎಕರೆಲಿ ಏನು ಬೆಳಿತೀರಾ? ಅದೇ ಕಬ್ಬು ಹಾಕೊಂಡಿದ್ದೀವಿ. ಸಾಕಾಗುತ್ತಾ ನಿಮ್ಗೆ? ಇಲ್ಲ ಮೇಡಮ್, ಪ್ರತಿದಿನ ನನಗೆ 20 ಟನ್ ಬೆಲ್ಲ ಬೇಕು, ಈ ಕಬ್ಬು ಬೇಕು. 20 ಟನ್ ಎಲ್ಲೆಲ್ಲಿಂದ ತರಿಸ್ತೀರಾ ಪ್ರತಿದಿನ ರೈತರಿಂದ ಬರುತ್ತೆ ಮೇಡಮ್. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂತ ನಾಡು ಅಂತಂದ್ರೆ ಒಂದು ಬಾಗಲಕೋಟೆ, ಇನ್ನೊಂದು ಬೆಳಗಾವಿ. ಪ್ರತಿದಿನ 200 ಟನ್ ಬೇಕಾದ್ರೂ ಸಿಗುತ್ತೆ, ರೈತರು ಅಷ್ಟು ಸಪ್ಲೈ ಮಾಡ್ತಾರೆ. ಕಾರ್ಖಾನೆಗಳಲ್ಲಿ ಏನಾಗುತ್ತೆ ಮೇಡಮ್, 3 ತಿಂಗಳ ನಂತರ ಬಿಲ್ ಕೊಡ್ತಾರೆ. ಬಟ್ ನಮ್ಮಲ್ಲಿ ಹಂಗಿಲ್ಲ, ವೇ ಟು ಪೇ. ನೀವು ತೂಕ ಆಗಿ ಕಬ್ಬು ಬಂದ ತಕ್ಷಣ ನಮ್ಮದು ಪೇ ಆಗುತ್ತೆ. ಈ ಆಲೆ ಮನೆ ಬಗ್ಗೆ ಅಂತಂದ್ರೆ ಭಾರತದ ಪರಂಪರೆಯಲ್ಲಿ ಆಲೆ ಮನೆಗೂ ಮತ್ತು ಭಾರತೀಯರಿಗೂ ಒಂದು ನಂಟಿದೆ ಮೇಡಮ್. ಇರೋದು 1 ಎಕರೆ, ಅರ್ಧ ಎಕರೆ ಮಾರ್ಬಿಟ್ರಾ? ಅರ್ಧ ಎಕರೆ ಮಾರ್ಬಿಟ್ರು. ಎಲ್ಲಿದು? ಮಹಾಲಿಂಗಪುರದಲ್ಲಿ? ಇಲ್ಲೇ ಸಂಗಾನಟ್ಟಿಯಲ್ಲಿ ಮಾರ್ಬಿಟ್ಟು ಆಲೆ ಮನೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಆದ್ಮೇಲೆ ನಾನಿವತ್ತು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ಬಳಿ ಇರುವಂತಹ ಮಹಾಲಿಂಗಪುರಕ್ಕೆ ಬಂದಿದ್ದೀನಿ. ಇಲ್ಲಿ ಒಬ್ಬರು ಪ್ರಗತಿಪರ ರೈತರನ್ನ ಭೇಟಿ ಮಾಡೋಣ ಅಂತ ಹೇಳಿ. ಮಹಾಲಿಂಗಪ್ಪ ಐತ್ನಾಳ್ ಅಂತ ಹೇಳಿ ಅವ್ರ ಹೆಸರು. ಅವರು ಬೆಲ್ಲದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅವ್ರದ್ದೇ ಆದಂಥ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ದಾರೆ. ಒಂದು ರೀತಿಯಾಗಿ ಇವ್ರ ಕತೆ, ಯಾರೆಲ್ಲ ರೈತ ನನ್ನ ಕೈಲಿ ಆಗಲ್ಲ, ತುಂಡು ಭೂಮಿ ಇದೆ, ನಾನೇನು ಮಾಡ್ತೀನಿ ಅಂತ ಅಂದ್ಕೊಳ್ತಾ ಇರ್ತೀರಲ್ಲ, ಅವರಿಗೆಲ್ಲ ಒಂದು ರೀತಿ ಸ್ಫೂರ್ತಿ. ಹಾಗಾಗಿ ನಾನು ಮಹಾಲಿಂಗಪುರಕ್ಕೆ ಬಂದಿದ್ದೀನಿ. ನೋಡ್ಬೋದು ನೀವು, ಅಲ್ಲೇ ಇದ್ದಾರಲ್ಲ, ಅವರೇ ರೈತರಾದಂಥ ಮಹಾಲಿಂಗಪ್ಪ ಐತ್ನಾಳ್ ಅವರು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಇವಾಗ ನಾವು ಮಾತಾಡ್ಸೋಣ. ಪರಿಶುದ್ಧವಾದಂತಹ ರಾಸಾಯನಿಕ ರಹಿತ ಬೆಲ್ಲವನ್ನು ತಯಾರು ಮಾಡೋದ್ರಲ್ಲಿ ಇವ್ರ ಹೆಸರುವಾಸಿ. ನೋಡೋಣ, ಇವ್ರ ಕತೆ ಕೇಳೋಣ ಅಂತ ಬಂದಿದ್ದೀನಿ. ಬಾಗಲಕೋಟೆಗೆ ಬಂದು ನಮ್ಮ ರೈತರನ್ನ ಮಾತಾಡಿಸ್ಲಿಲ್ಲ ಅಂದರೆ ಏನರ್ಥ ಹೇಳಿ? ಅದಕ್ಕೆ ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ಕಾರ ಮ್ಯಾಮ್, ತುಂಬ ಚೆನ್ನಾಗಿದ್ದೀವಿ ಮೇಡಮ್. ನಮ್ಮ ಪ್ಲ್ಯಾಂಟ್ಗೆ ಬಂದದಕ್ಕೆ ತಮಗೆ ತುಂಬ ಆತ್ಮೀಯದ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ಬೇರೆ ಬೇರೆ ಮಾಧ್ಯಮದಲ್ಲಿ ನೋಡಿದ್ದೀನಲ್ಲ. ಹೌದು ಮೇಡಮ್, ಬರ್ತಾ ಇರ್ತದೆ. ನೀವೆಲ್ಲ ಕಡೆ ಚಿರ ಪರಿಚಿತರಲ್ಲ? ಇಲ್ಲ ಮೇಡಮ್, ಹಂಗೇನಿಲ್ಲ. ಬಟ್ ಮಾಡ್ಕೊಂಡು ಹೊರಟಿದ್ದೀವಿ, ರೈತರ ಅಂದ್ಕೂಲೆ ನಾವು ಹಿಂಗೆಲ್ಲ ಮೇಡಮ್. ಓಕೆ, ಮತ್ತೆ ಹೇಗಿದೆ ಲೈಫ್ ಇವಾಗ? ತುಂಬ ಚೆನ್ನಾಗಿದೆ ಮೇಡಮ್. ಓಕೆ, ಇವಾಗ ನೀವು ಬೆಲ್ಲದ್ದೆಲ್ಲ ತಯಾರು ಮಾಡ್ತಾ ಇದ್ದೀರಲ್ಲ, ನಾವೆಲ್ಲ ಅನ್ಕೊಂಡಿದೀವಿ ಇವಾಗ ಮಹಾಲಿಂಗಪ್ಪ ಅವರು ಕೋಟಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಕೋಟಿ ಒಡೆಯ ನಮ್ಮ ರೈತರು ಅಂತ ಹೇಳ್ಬಿಟ್ಟು. ಹುಡ್ದಾಗ್ಲೇನೆ ನೀವು ಚಿನ್ನ ಸ್ಪೂನ ಕೋಟಿ ಇಟ್ಕೊಂಡೇ ಹುಟ್ಟಿದ್ದ ಹಾಗಾದ್ರೆ? ಇಲ್ಲ ಮೇಡಮ್, ರಸ್ತೆ ಬದಿಯಲ್ಲಿ ಸೈಕಲ್ ಶಾಪ್ ನಡೆಸ್ತಾ ಇದ್ದೆ. ನಮ್ಮ ತಂದೆನೂ ಕೂಲಿ ಕಾರ್ಮಿಕರು, ರೈತ ಕೂಲಿ ಕಾರ್ಮಿಕರು. ನಮ್ಮ ತಂದೆ ನಡೆಸ್ತಕ್ಕಂಥ ಸೈಕಲ್ ಪಂಚರ್ ಶಾಪನ್ನೇ ನಾನೇ ಮುಂದುವರ್ಸ್ಕೊಂಡು ಬಂದಿದ್ದು. ಕೋವಿಡಲ್ಲಿ ಇದಕ್ಕೆ ಬಂದಿದ್ದು. ಇಲ್ಲ ಅಂದ್ರೆ ಪಂಚರ್ ಆಗ್ತಲೇ ಇರ್ತಾ ಇದ್ರಿ? ಪಂಚರ್ ಆಗ್ತಾ ಇರ್ತಿದ್ದೆ. ನಾನು 10th ಫೇಲು. 10th ಅಷ್ಟೇ ಓದಿದ್ದ? ಯಾಕೆಂದ್ರೆ ಬಡತನ ಅಂತಲ್ಲ, ಅಥವಾ ಓದಕ್ಕೆ ಕಳಿಸ್ನಿಲ್ವಾ, ಹೇಗೆ? ಏನು 10th ಫೇಲ್? ಒಂದು ಆಪ್ಷನ್ ಏನಂದ್ರೆ ಮೇಡಮ್, ನಮ್ಮದು ಹಳ್ಳಿಯಿಂದ ಸಿಟಿ ನಮಗೆ 5 ಕಿಲೋಮೀಟರ್ ಅಂತರ. 5 ಕಿಲೋಮೀಟರ್ಗೆ ಹೋಗ್ಬೇಕಂದ್ರೆ ವಾಹನದ ವ್ಯವಸ್ಥೆ ಇದ್ದಿರಲಿಲ್ಲ. ನಾವು ಮಹಾಲಿಂಗಪುರಕ್ಕೆ ಹೋಗ್ಬೇಕು. 5 ಕಿಲೋಮೀಟರ್ ಅಂತರ ಇರೋದ್ರಿಂದ 5 ಕಿಲೋಮೀಟರ್ಗೆ ಹೋಗ್ಲಿಕ್ಕೆ ವಾಹನದ ವ್ಯವಸ್ಥೆ ಇದ್ದಿರಲಿಲ್ಲ. ನಮಗೆ ಸೈಕಲು ಕೊಂಡು ಕೊಡುವಷ್ಟು ನಮ್ಮ ಹತ್ರ ಮನೆಯಲ್ಲಿ ಇದ್ದಿರಲಿಲ್ಲ. ಆ ಬಡತನದ ಮಧ್ಯದಲ್ಲಿ ಆಗೊಂದು ಸ್ವಲ್ಪ ಈಗೊಂದು ಸ್ವಲ್ಪ ಶಾಲೆಗೆ ಹೋಗ್ತಿದ್ವಿ. ಪೂರ್ಣಗೊಳ್ಳೋದಾಗ್ಲಾರ್ಕಾಗಿ ನಾವು 10th ಫೇಲ್ ಆದ್ವಿ ಮೇಡಮ್ 2 ವಿಷಯದಲ್ಲಿ. ಹಂಗಾಗಿ ಇಲ್ಲೇ ಉಳ್ಕೊಂಡು ಹಳ್ಳಿಯಲ್ಲಿ ಪಂಚರ್ ಶಾಪ್ ನಡೆಸ್ಕೊಂಡು ಉಳ್ಕೊಂಡ್ಬಿಟ್ಟಿವಿ. ಕೋವಿಡ್ ಬಂತು. ಕೋವಿಡ್ ಅಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಪೂರ್ತಿ ಕಂಪ್ಲೀಟ್ ಜಗತ್ತೇ ಸ್ಟಾಪ್ ಆಗಿತ್ತಲ್ಲ ಮ್ಯಾಮ್ ಆ ಒಂದು ಸಂದರ್ಭದಲ್ಲಿ. ಹಾಗಾಗಿ ಈ ಕಡೆ ಬಂದಿದ್ದಾಯ್ತು. ಆಮೇಲೆ ಯಾಕಂದ್ರೆ ನಮ್ದು ಕಬ್ಬಿನ ನಾಡು. ಮಹಾಲಿಂಗಪುರ ಏಷ್ಯಾದಲ್ಲಿ ಬೆಲ್ಲದ 2ನೇ ಅತಿ ದೊಡ್ಡ ಮಾರುಕಟ್ಟೆ, ಬೆಲ್ಲದ ಮಾರುಕಟ್ಟೆ ಅದು. ಇವತ್ತು ನಾವು ಒಳ್ಳೆ ಬೆಲ್ಲ ಕೊಡುತ್ತಾ ಆಗ್ತಾ ಇಲ್ಲ. ಅದು ಬಟ್ ನಾವೇ ಮಾಡೋಣ ಅಂತ ತಕ್ಷಣ ನಮ್ಮ ಬೆಂಗಳೂರಿಂದ ಬಂದಂಥ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ಸು, ಹಳೆ ಬೆಲ್ಲ ಇಲ್ಲ ಅಂತಿದ್ರು, ಅದನ್ನ ನಾವೇ ಕೊಟ್ಬಿಡೋಣ ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಟೈಮಲ್ಲಿ ಫುಡ್ಗೆ ಅವಕಾಶ ಇತ್ತು. ಫುಡ್ಡನ್ನು ಸಪ್ಲೈ ಮಾಡೋಕ್ಕಲ್ಲಿ ಕೋವಿಡಲ್ಲಿ. ಅದಕ್ಕಾಗಿ ಅದನ್ನೇ ಮಾಡಿಬಿಡೋಣ, ಒಂದು ಉದ್ಯಮ ಆಗುತ್ತೆ. ಮತ್ತು ನಮ್ಮಲ್ಲಿ ರಾ ಮೆಟೀರಿಯಲ್ ಸಿಕ್ಕಾಪಟ್ಟೆ ಇದೆ, ಒಂದು ರೈತರಿಗೆ ಒಂದು ಸಪೋರ್ಟ್ ಆಗುತ್ತೆ ಅನ್ನುವಂಥ ಒಂದು ದಿಟ್ಟ ನಿರ್ಧಾರ ತೊಗೊಂಡ್ಬಿಟ್ಟು ಹೆಜ್ಜೆ ಇಟ್ಟಿವಿ ನಾವು. ನಿಮ್ಗೆ ಎಷ್ಟಿದೆ ತುಂಡು ಭೂಮಿನ ಎಕರಾನ್ಗಟ್ಲೆ ಇದೆಯಾ? ಇಲ್ಲ ಮೇಡಮ್, 1 ಎಕರೆ ಭೂಮಿ. 1 ಎಕರೆನ? 1 ಎಕರೆಲಿ ಏನು ಬೆಳಿತೀರಾ?
ಅದೇ ಕಬ್ಬು ಹಾಕೊಂಡಿದ್ದೀವಿ. ಸಾಕಾಗುತ್ತಾ ನಿಮ್ಗೆ? ಇಲ್ಲ ಮೇಡಮ್, ಪ್ರತಿದಿನ ನನಗೆ 20 ಟನ್ ಬೆಲ್ಲ ಬೇಕು, ಈ ಕಬ್ಬು ಬೇಕು. 20 ಟನ್ ಎಲ್ಲೆಲ್ಲಿಂದ ತರಿಸ್ತೀರಿ ಪ್ರತಿದಿನ ರೈತರಿಂದ ಬರುತ್ತೆ ಮೇಡಮ್. ಓಕೆ, ಇಲ್ಲಿ ನೋಡ್ತಾ ಇದೀವಲ್ಲ ಈ ತರ ಟನ್ ಗಟ್ಲೆ ಬಂದು. ಟನ್ ಗಂಟ್ಲೆ ಬಂದು ಹಿಂಗ್ ಬೆಳೆಯುತ್ತೆ ಮೇಡಮ್ ನಮ್ಮಲ್ಲಿ. ಇಲ್ಲಿ ಲೋಕಲ್ ತಗೊಳ್ತೀರಾ ಸುತ್ತಮುತ್ತ ಬಾಗಲಕೋಟೆ ಸುತ್ತಮುತ್ತ? ಇಲ್ಲ ಮೇಡಮ್, ನಮ್ದು ಕಬ್ಬಿನ ನಾಡು ಇರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥ ನಾಡು ಅಂತಂದ್ರೆ ಒಂದು ಬಾಗಲಕೋಟೆ, ಇನ್ನೊಂದು ಬೆಳಗಾವಿ. ಹೀಗಾಗಿ ನಮ್ದು ರಾ ಮೆಟೀರಿಯಲ್ಕಿಂತ ತೊಂದರೆ ಇಲ್ಲ ಮೇಡಮ್. ನಾವು ಪ್ರತಿದಿನ 200 ಟನ್ ಬೇಕಾದ್ರೂ ಸಿಗುತ್ತೆ, ರೈತರು ಅಷ್ಟು ಸಪ್ಲೈ ಮಾಡ್ತಾರೆ. ಸಿಗುತ್ತೆ. ಖಂಡಿತ. ಇವಾಗ ಯಾವುದೋ ಒಂದು ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂತ ರೈತರೆಲ್ಲ ಇವಾಗ ಫ್ಯಾಕ್ಟ್ರಿ ರೈಟ್ ಇರುತ್ತೆ ಇರಲ್ವೋ, ಅದು ಸಿಗುತ್ತೆ ಇಲ್ವಾ, ಅಲ್ಲಿಗಂಡ ಟ್ರಾನ್ಸ್ಪೋರ್ಟೇಷನ್ ತುಂಬಾ ದೂರ ಆಗಿರುತ್ತೆ. ಬಟ್ ನಿಮ್ಮ ಹತ್ರ ಬಂದ್ರೆ ಅಕ್ಕಪಕ್ಕ ರೈತರಿಗೂ ಒಂದು ಸ್ವಲ್ಪ ಅನುಕೂಲ ಆದಂಗೆ ಆಯ್ತು. ಕಾರ್ಖಾನೆಗಳಲ್ಲಿ ಏನಾಗುತ್ತೆ ಮೇಡಮ್, 3 ತಿಂಗಳ ನಂತರ ಬಿಲ್ ಕೊಡ್ತಾರೆ. ಅಡ್ವಾನ್ಸ್ ಕೊಡಲ್ಲ, ರೈತರು ಕಾಯ್ಬೇಕು. ಹೌದು, 3 ತಿಂಗಳು ಕಾಯ್ಬೇಕು. ಈ ಕೆಲವೊಂದಿಷ್ಟು ಫ್ಯಾಕ್ಟ್ರಿಯವರು ಒಂದು ತಿಂಗಳಿಗೆ ಕೊಡ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಹಂಗಿಲ್ಲ, ವೇ ಟು ಪೇ. ನೀವು ತೂಕ ಆಗಿ ಕಬ್ಬು ಬಂದ ತಕ್ಷಣ ನಮ್ಮದು ಪೇ ಆಗುತ್ತೆ. ರೈತ ಅದು ಕಾರ್ಖಾನೆಗಳು 4 ತಿಂಗಳಿರುತ್ತೆ, ನಮ್ಮದು 12 ತಿಂಗಳಿರುತ್ತೆ. ರೈತರಿಗೆ ಆರ್ಥಿಕವಾಗಿ ನಾವು ಯಾವಾಗ ಬೇಕಾದರೂ ಬೆಳೆದಂಥ ಕಬ್ಬನ್ನು ನಾನು ನಮ್ಮ ಜಾಗರಿ ಫ್ಯಾಕ್ಟ್ರಿಗೆ ಸಪ್ಲೈ ಮಾಡ್ತೀನಿ ಅನ್ನುವಷ್ಟು ಆತ್ಮವಿಶ್ವಾಸ ರೈತರಿಗಿದೆ. ಓಕೆ, ಹಾಗಾದ್ರೆ ರೈತರು ನಿಮ್ಮನ್ನು ನೆಚ್ಕೊಂಡು ಪ್ರತಿ ವರ್ಷನೂ ಕಬ್ಬು ಹಾಕ್ಬೋದು. ಇಲ್ಲಿ 12 ತಿಂಗಳು ಕಬ್ಬು ಸಿಗುತ್ತೆ ಮೇಡಮ್. ಆ ಥರ ಬೆಳೆನ ಯಾವ ಸೀಸನಲ್ಲಿ ಬೇಕಾದ್ರೂ? ಯಾವ ಸೀಸನಲ್ಲೂ ನಮ್ಮ ಭಾಗದಲ್ಲಿ, ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನೀವು 12 ತಿಂಗಳು ಯಾವುದೇ ಟೈಮಲ್ಲೂ ಕಬ್ಬು ಸಿಗುತ್ತೆ. ಕಬ್ಬಿಗೆ ಕೊರತೆನೇ ಇಲ್ಲ, ರೈತರು ಅಷ್ಟು ಯಥೇಚ್ಛವಾಗಿ ಕಬ್ಬನ್ನು ಬೆಳೀತಾ ಇದ್ದಾರೆ. ಓಕೆ, ಹಾಂ ಸರ್, ಮತ್ತೆ ಈ ಹಾಲಿ ಮನೆ ಕಾನ್ಸೆಪ್ಟಿಗೆ ಬಂದಿದ್ದೆ ಹೇಗೆ ನೀವು? ಅಂದರೆ ನಿಮ್ಮ ಪೂರ್ವಜರು ಏನಾದ್ರು ಮಾಡ್ತಾ ಇದ್ರಾ, ಅಥವಾ ಯಾರಿಗಾರು ಟಚ್ ಇತ್ತಾ, ಅಥವಾ ಕೋವಿಡ್ ಆದ ನಂತರ ಫ್ರೆಂಡ್ಸ್ ಎಲ್ಲ ಐಡಿಯಾ ಕೊಟ್ಟರು ಅಂತ ಬಂದಿದ್ದ, ಅಥವಾ ಮುಂಚೆಯಿಂದಲೂ ನಿಮಗೆ ಆಲೆ ಮನೆ ಬಗ್ಗೆ ಏನಾದರೂ ಐಡಿಯಾಸ್ ಇತ್ತಾ? ಈ ಆಲೆ ಮನೆ ಬಗ್ಗೆ ಅಂತಂದರೆ ಭಾರತದ ಪರಂಪರೆಯಲ್ಲಿ ಆಲೆ ಮನೆಗೂ ಮತ್ತು ಭಾರತೀಯರಿಗೂ ಒಂದು ನಂಟಿದೆ ಮೇಡಮ್. ಅದರಲ್ಲಿ ನಮ್ಮ ಕಬ್ಬು ಬೆಳೆಯೋ ನಾಡು ಇರೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಮೂಲತಃ ಈಗ ಒಂದು 15 ವರ್ಷ ಹಿಂದ್ಗಡೆ ಒಂದು ಊರಲ್ಲಿ 200, 300 ಇಷ್ಟು ಆಲೆ ಮನೆಗಳು ಇರುವಂಥ ನಾಡು ನಮ್ಮದು. ಬೆಲ್ಲದ ನಾಡು, ಮಾಲಿಂಗಪುರ ಅಂದರೆ ಬೆಲ್ಲದ ನಾಡು ಅಂತ ಕರಿತೀವಿ. ಅಷ್ಟೊಂದು ಯಥೇಚ್ಛವಾಗಿದ್ದು ಈ ಸಕ್ಕರೆ ಕಾರ್ಖಾನೆಗಳು ಜಾಸ್ತಿ ಆದಾಗ ಇವೆಲ್ಲವೂ ಮುಚ್ಚಲ್ಪಟ್ಟು ಮೇಡಮ್. ಯಾಕಂದರೆ ಲೇಬರ್ದ ಕೊರತೆ ಆಯಿತು, ಆಮೇಲೆ ಮಾರುಕಟ್ಟೆ ಕೊರತೆ, ಹಿಂಗೆ ಸಾವಿರಾರು ಸಮಸ್ಯೆಗಳ ಮಧ್ಯದಲ್ಲಿ ಅದು ಬೆಲ್ಲದ ಉದ್ಯಮ ನಿಂತು ಹೋಗಿಬಿಡ್ತು. ಆಮೇಲೆ ಅಲ್ಪ ಸ್ವಲ್ಪ ಒಳ್ಳೆ ಬೆಲ್ಲ ಕೊಡೋದು ಸಿಗ್ತಾ ಇಲ್ಲ ಮಾರುಕಟ್ಟೆಯಲ್ಲಿ. ಒಳ್ಳೆ ಬೆಲ್ಲ ಎಲ್ಲಿ ಸಿಗುತ್ತೆ? ಈಗ ನೋಡಿ, ಉದಾಹರಣೆಗೆ ನಾವು ಚಾದ ಬೆಲ್ಲ ಹಾಕಿಬಿಟ್ರೆ ಚಾ ಒಡೆದು ಹೋಗುತ್ತೆ, ಹೌದು. ಕಾಫಿಗೆ ಹಾಕಿಬಿಟ್ರೆ ಕಾಫಿ ಒಡೆದು ಹೋಗುತ್ತೆ, ಹಾಲಿಗೆ ಹಾಕಿಬಿಟ್ರೆ ಹಾಲು ಒಡೆದು ಹೋಗುತ್ತೆ. ಇವು ಅನೇಕ ನೂರಾರು ಸಮಸ್ಯೆಗಳ ಗೂಡಿತ್ತು. ಇದಕ್ಕೊಂದು ನಾವೇ ಪರಿಹಾರ ಹುಡ್ಕೊಳಲ್ಲ. ಯಾಕಂದರೆ ಬೆಂಗಳೂರಿಂದ ಎಲ್ಲ ಇಂಜಿನಿಯರ್ಸು ಎಲ್ಲರೂ ಬಿಟ್ಟು ಬಂದು ಊರಲ್ಲಿದ್ದರು, ಖಾಲಿ ಇದ್ವಿ. ಒಂದು ಚರ್ಚೆ ಮಾಡಿಬಿಟ್ಟು ಬೆಲ್ಲನ ಮಾಡೋಣ, ನಮ್ಮದು ಮೂಲ ಧರ್ಮ ಅದು ಅಂತ ಹೇಳಿ ನಮ್ಮ ಮನೆಯಲ್ಲಿ ಯಾರೂ ಮಾಡಿಲ್ಲ ಮೇಡಮ್. ನಮ್ಮ ತಂದೆ ಕೂಲಿ ಕಾರ್ಮಿಕರು, ಅವರು ಸೈಕಲ್ ಶಾಪ್ ನಡೆಸ್ತಾ ಇದ್ರು, ಅದನ್ನೇ ನಾನು ಮುಂದುವರ್ಸ್ಕೊಂಡು ಬಂದಿದ್ವಿ. ನಮ್ಮಲ್ಲಿ ಪೂರ್ವಜರು ಯಾವುದೇ ಥರದ ಬೆಲ್ಲದ ಆಲೆ ಮನೆ ಇದ್ದಿಲ್ಲ. ಬಟ್ ನಮ್ಮ ರಿಲೇಷನಲ್ಲಿ ಎಲ್ಲರದು ಆಲೆ ಮನೆ ಇತ್ತು. ನಮ್ಮ ಮಾವಂದಿರೋದು, ನಮ್ಮ ಅಣ್ಣ ತಮ್ಮಂದಿರೋದು, ಅವ್ರದ್ದು ಎಲ್ಲರೂ ಆಲೆ ಮನೆಗಳಿದ್ವು. ಓಕೆ, ಹಾಗಾದ್ರೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸರ್ ನೀವು ಒಂದು ಈ ಥರ ಒಂದು ಸಂಸ್ಥೆನ ಕಟ್ಟಬೇಕು ಅಂತ ಹೇಳಿ? ಇನ್ವೆಸ್ಟ್ಮೆಂಟ್ ಮುಖ್ಯ ಆಗುತ್ತಲ್ಲ. ನಾನು ಆಗ ಸ್ಟಾರ್ಟಿಂಗಲ್ಲಿ ನಮ್ಮದೇ ಒಂದು ಅರ್ಧ ಎಕರೆ ಭೂಮಿ ಮಾರಿಬಿಟ್ಟೆ. ಇರೋದು 1 ಎಕರೆ, ಅರ್ಧ ಎಕರೆ ಮಾರಿಬಿಟ್ರಾ? ಅರ್ಧ ಎಕರೆ ಮಾರಿಬಿಟ್ರೆ. ಎಲ್ಲಿದು? ಮಹಾಲಿಂಗಪುರದಲ್ಲಿ? ಇಲ್ಲೇ ಸಂಗಾನಟ್ಟಿಯಲ್ಲಿ ಓಕೆ. ಮಾರಿಬಿಟ್ಟು ಆಲೆ ಮನೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಅವಾಗ ಎಲ್ಲರಂದ್ರು, ಈ ಕಪ್ ಬೆಲ್ಲನ ಯಾರು ತಿಂತಾರೋ? ಈಗೆಲ್ಲ ಕಲರ್ ಬೆಲ್ಲ ಇದೆ, ಕಪ್ ಬೆಲ್ಲ ಯಾರು ತಿಂತಾರೋ? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.